ಭಾರತದಾದ್ಯಂತ ಭಾರಿ ವ್ಯಾಪಕವಾಗಿ ಹರಡ್ತಾ ಇರುವಂತ ಕಾಂಗ್ರೆಸ್ ಗಿಡ. ಸೊ ಇದನ್ನ ಮುಟ್ಟಿದ್ರೆ ಚರ್ಮಕಾರಕ ರೋಗಗಳು ಬರುತ್ತೆ, ಇದರ ವಾಸನೆಯನ್ನ ತೆಗೆದುಕೊಂಡ್ರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರುತ್ತೆ. ಹೀಗಾಗಿ ರೈತರು ತಮ್ಮ ತೋಟದಲ್ಲಿ ಇದನ್ನ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ಸೈನಿಕರು ಸಹಿತ ಬಾರ್ಡರ್ ನಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಇದನ್ನ ಕಟ್ ಮಾಡಿ ಬಿಸಾಕ್ ಒಗಿತಾ ಇದ್ದಾರೆ. ಸೊ ಯಾಕೆ? ಎಸ್ ರೈತ ಬಾಂಧವರೇ, ಇದು ಹಾನಿಕಾರಕ ಸಸ್ಯನೇ ಹೌದು. ಅಂದ್ರೆ ಇದರ ಒಂದು ವಾಸನೆಯನ್ನ ನಾವು ತೆಗೆದುಕೊಳ್ಳೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಮತ್ತೆ ಇದನ್ನ ಮುಟ್ಟೋದ್ರಿಂದ ನಮಗೆ ಚರ್ಮಕಾರಕ ಕಾಯಿಲೆಗಳು ಕೂಡ ಬರುತ್ತೆ. ಆದ್ರೆ ನಾವ್ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ, ಏನಾದ್ರೂ ಒಂದು ಗ್ಲೌಸ್ ಅನ್ನ ಹಾಕಿಕೊಂಡು ಇದನ್ನ ಮುಟ್ಟಬೇಕಾಗತ್ತೆ. ಹೀಗೆ ನಾನು ಇವಾಗ ಹಿಂಗ್ ಹಿಡ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಿಂಗ್ ಹಿಡ್ಕೊಳ್ಬಾರ್ದು. ಇದನ್ನ ತೋಟದಲ್ಲಿ ನಾವು ಮಲ್ಚ್ ಮಾಡ್ಕೊಂಡು ಗೊಬ್ಬರ ಮಾಡ್ಕೊಳ್ಬಹುದಾ ಅಂತಂದ್ರೆ ಹೌದು, ಗೊಬ್ಬರ ಮಾಡ್ಕೊಳ್ಬಹುದು. ಹೇಗೆ ನೋಡಿ, ಈ ರೀತಿ ಇಲ್ಲಿ ಹೂವಾಗಿದೆ ನೋಡಿ, ಈ ಹೂ ಆಗೋಕ್ಕಿಂತ ಪೂರ್ವದಲ್ಲಿ ನಾವ್ ಇದನ್ನ ಮಲ್ಚ್ ಮಾಡಿ ಅಂದ್ರೆ ಕಟ್ ಮಾಡಿ ನಮ್ಮ ತೋಟದಲ್ಲಿ ಮಲ್ಚ್ ಮಾಡ್ಕೊಂಡ್ರೆ ಇದು ತುಂಬಾ ಅಂದ್ರೆ ಒಳ್ಳೆಯ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಈಗ ನಮ್ಮ ಪ್ರಮುಖ ಬೆಳೆಗಳು ಏನ್ ನಾವು ಬೆಳೆದಿರ್ತೀವಿ ತೋಟದಲ್ಲಿ, ಅದರ ಪೋಷಕಾಂಶಗಳನ್ನ ತಿಂದು ಇದೇನು ಬೆಳೆದ್ ಬಿಟ್ಟಿರತ್ತಲ್ಲ, ಸೊ ಇದನ್ನ ನಾವು ಕಟ್ ಮಾಡಿ ನಾವು ಭೂಮಿಗೆ ಸೇರ್ಪಡೆ ಮಾಡೋದ್ರಿಂದ ಏನಾಗುತ್ತೆ, ಏನೆಲ್ಲಾ ಪೋಷಕಾಂಶಗಳನ್ನ ನುಂಗಿರುತ್ತಲ್ಲ, ಸೊ ಅದೆಲ್ಲವನ್ನು ಕೂಡ ಮತ್ತೆ ಇದು ಭೂತಾಯಿಗೆ ಕೊಡುತ್ತೆ. ಸೊ ಆ ರೂಪದಲ್ಲಿ ನಾವು ಗೊಬ್ಬರವಾಗಿ ಕನ್ವರ್ಟ್ ಮಾಡಿ ನಮ್ಮ ಪ್ರಮುಖ ಬೆಳೆಗಳನ್ನ ನಾವು ಹುಲುಸಾಗಿ ಬೆಳೆಸಬಹುದು.